ಇದೇ ಸಮಯದಲ್ಲಿ 3,000 ರಿಂದ 4,000 ರೂಪಾಯಿ ದರ ಇತ್ತು. ಮಳೆಗಾಲದಲ್ಲಿಯೂ ಸಹಿತ. ಬೇಸಿಗೆಯಲ್ಲಿ 6,000 ರಿಂದ 8,000 ತನಕ ಇತ್ತು. ಈ ವರ್ಷ ಮೇ ಕೊನೆಯಿಂದ ಪ್ರಾರಂಭ ಆಗಿದ್ದು ಇವತ್ತಿನ ತನಕನೂ 400-500 ರೂಪಾಯಿ ಒಂದು ಡಾಗ್ ಲಿಂಬೆಹಣ್ಣು ಮಾರಿರೋದ್ರಿಂದ ರೈತ ಭಯಂಕರ ಸಂಕಷ್ಟದಲ್ಲಿದ್ದಾನೆ. ರೈತ ಸಾಲ ಮಾಡ್ಕೊಂಡು ಇವತ್ತೇನು ಬೆಳೆ ರಕ್ಷಣೆ ಮಾಡ್ಕೊಂಡು ಬಂದಿದ್ದ, ಗಿಡಗಳನ್ನು ಉಳಿಸ್ಕೊಂಡು ಬಂದಿದ್ದ, ಇವತ್ತು ಅದು ಸಹಿತ ಇರಲಾರ್ದಂಥ ಪರಿಸ್ಥಿತಿ ರೈತನಿಗೆ ಆಗಿದೆ. ನಾವು ಲಿಂಬೆಹಣ್ಣನ್ನು ಗಿಡದಿಂದ ಹರಿದು ಬಿಜಾಪುರ ಮಾರುಕಟ್ಟೆಗೆ ತರಬೇಕಾದ್ರೆ ನಮ್ಗೆ 600 ರೂಪಾಯಿ ಖರ್ಚದ. ಆದರೆ ಲಿಂಬೆಹಣ್ಣು ಮಾರಲಿಕ್ಕೆ 500 ರೂಪಾಯಿ. ಅದಕ್ಕೆ ಇಂಥ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳು ಈ ಲಿಂಬೆ ನಾಡಿಗೆ ಬರೋರಿರೋದರಿಂದ ಅವ್ರಿಗೆ ವಿಶೇಷವಾಗಿ ರೈತರ ಪರವಾಗಿ ನಾನು ವಿನಂತಿಯನ್ನು ಮಾಡ್ಕೋತೇನೆ. ನೀವು ಈಗಾಗಲೇ 8 ವರ್ಷದ ಕೆಳಗೆ ಲಿಂಬೆ ಮಂಡಳಿಯನ್ನು ರಚನೆ ಮಾಡಿರಿ. ಲಿಂಬೆ ಅಭಿವೃದ್ಧಿ ಮಂಡಳಿಯನ್ನು ಇಂಡಿಯಲ್ಲಿ ಹೆಡ್ ಕ್ವಾರ್ಟರ್ ಮಾಡಿ ಆಫೀಸ್ ಮಾಡಿರಿ. ನೀವು ನಮಗೆ ಈ ಜೂನ್ನಿಂದ ಡಿಸೆಂಬರ್ವರೆಗೆ ಯಾವಾಗ ಮಾರುಕಟ್ಟೆ ಕುಸಿತದ, ದರ ಕುಸಿತದ, ಆವಾಗ ನೀವು ಖರೀದಿಯನ್ನು ಪ್ರಾರಂಭ ಮಾಡಿರಿ. ಮಿನಿಮಮ್ ನಮಗೆ 4,000 ರೂಪಾಯಿ ಲಿಂಬೆಹಣ್ಣಿಗೆ, ಒಂದು ಡಾಗ್ ಲಿಂಬೆಹಣ್ಣಿಗೆ 4,000 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಟ್ಟು ಆ ಲಿಂಬೆ ಅಭಿವೃದ್ಧಿ ಮಂಡಳಿಯನ್ನು ಖರೀದಿ ಮಾಡ್ತಕ್ಕಂಥ ಒಂದು ಕೆಲಸ ಮುಖ್ಯಮಂತ್ರಿಗಳು ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ನಾನು ರೈತರ ಪರವಾಗಿ ಮಾಡ್ಕೋತಿದ್ದೆ. ಬಹುಪಯೋಗಿ ಪ್ರತಿ ನಾಗರಿಕದ ಹೆಣ್ಣಿರಲಿ ಗಂಡಿರಲಿ ಶಕ್ತಿ ಅದ ರೀ. ನಾನು ಕಳೆದ 9 ತಿಂಗಳಿಂದ ನಾನು ಇದನ್ನು ಬಳಕೆ ಮಾಡ್ಲಿಕ್ಕಿದ್ದೀನಿ. ಯಾಕಂದ್ರೆ ನನಗೆ ಹೆವಿ ಗ್ಯಾಸ್ಟ್ರಿಕ್ ಇತ್ತು. ಒಟ್ಟೆ ಒಂದು 2-3 ಈಗ ನಾ ಹೇಳ್ತಕ್ಕಂಥದ್ದು ರೈತನಿಗೆ ಮಾಡಲಿಕ್ಕೆ ಶಕ್ತಿ ಇಲ್ಲ. ಅವನಿಗೆ ಬೆಳೆದ ಮಾರ್ಕೆಟಿಗೆ ತರೋದ್ರೊಳಗೆ ರಾಮಾಯಣ ಇರ್ತದೆ. ಒಂದು ಇಡೀ ಕುಟುಂಬ ತೊಡಗಿಸ್ಕೋತದ್ರಿ ಅದರಲ್ಲಿ. ಹೆಂಡ್ರು, ಮಕ್ಕಳು, ಮೊಮ್ಮಕ್ಕಳು, ಮನೆ ಮಂದಿ ಎಲ್ಲ ದುಡಿದ್ರು ಸಹಿತ ನಮಗೆ ಅಲ್ಲಿ ಅನಾನುಕೂಲದ. ನಮಗೆ ಉತ್ಪಾದನೆ ಹೊರತುಪಡಿಸಿ 190% ರೈತರಿಗೆ ಮಾಡಲಿಕ್ಕೆ ಶಕ್ಯ ಇಲ್ಲ. ನಾವು ಮಾಡಲಿಕ್ಕೆ ಶಕ್ಯ ಇಲ್ಲ, ಆದರೆ ಸರ್ಕಾರಗಳು ಮಾಡಲಿಕ್ಕೆ ಶಕ್ಯ. ಅದಕ್ಕೆ ನಾನು ಸನ್ಮಾನ್ಯ ಈ ಲಿಂಬೆ ನಾಡಿಗೆ ಬರೋರಿದ್ದೀನಿ, ನಿಮಗೆ ಸ್ವಾಗತ ಮಾಡ್ತೇವೆ. ನಾವು ಪ್ರಶ್ನೆನೇ ಇಲ್ಲ. ಈ ರಾಜ್ಯದ ಒಡೆಯ, ನಿಮ್ಮ ಬಗ್ಗೆ ನಮ್ಮ ವಿರೋಧನೂ ಇಲ್ಲ. ಆದರೆ ನೀವು ಇಲ್ಲಿ ಬಂದು ಖಾಲಿ ಕೈಲಿ ಹೋಗಬೇಡಿ. ಆ ಲಿಂಬೆ ಅಭಿವೃದ್ಧಿ ಮಂಡಳಿಯಿಂದ ಜೂನ್ನಿಂದ ಡಿಸೆಂಬರ್ವರೆಗೆ ಖರೀದಿ ಮಾಡ್ತಕ್ಕಂಥದ್ದಕ್ಕೆ ನೀವು ತಯಾರಾಗಿ ಬರ್ರಿ. ಒಂದು ಅದಕ್ಕೆ ಅನುದಾನ ಅನೌನ್ಸ್ ಮಾಡಿ. ಜೂನ್ನಿಂದ ಡಿಸೆಂಬರ್ ನಾವು ಪೆಟ್ಟು ತಿನ್ನೋದು ಇದೆ. ನಾವು ಜನವರಿಯಿಂದ ನೀವು ಬರೋದು ಬೇಡ ನಮ್ಮ ಸಹಾಯಕ್ಕೆ. ಮಾರ್ಕೆಟ್ ಜಂಪ್ ಆಗಿರ್ತದೆ. ಎಲ್ಲರೂ ನಾನು ಪಡತನ ಬರ್ತಾರೆ ರೀ ಕೇಳಿಕ್ಕೆ. 8,000, 9,000, 6,000, 7,000, 6,000 ಮೇಲ್ಪಟ್ಟೆ ನಮಗೆ ಧಾರಣೆ ಸಿಗ್ತದೆ. ಯಾವಾಗ ಜನವರಿಯಿಂದ ಮೇ ತನಕ. ಆವಾಗ ನೀವು ಖರೀದಿ ಕೈ ಹಾಕಬೇಡಿ. ಆದರೆ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಇದೇ ರೀತಿ ತೊಗರಿ ಬೆಳೆ ಸಮಸ್ಯೆ ಆದಾಗ ನೀವು ಅಲ್ಲಿ ತೊಗರಿ ಮಂಡಳಿಯನ್ನು ರಚನೆ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವ ರೀತಿಯಲ್ಲಿ ತೊಗರಿ ಖರೀದಿ ಮಾಡಿ ಆ ರೈತರಿಗೆ ಅನುಕೂಲ ಮಾಡಿಕೊಟ್ಟಿರಿ, ಅದೇ ರೀತಿ ವಿಜಾಪುರ ಮತ್ತು ಬಾಗಲಕೋಟೆ, ಗುಲ್ಬರ್ಗ ನಮ್ಮ ಉತ್ತರ ಕರ್ನಾಟಕದ ಪ್ರಮುಖ ಬೆಳೆಯಾದ ಲಿಂಬೆ ಮತ್ತು ಇನ್ನೊಂದು ಇಷ್ಟು ಈಜಿ ಅದರ ಇದು ಬೆಳೆದು ನಾವು ಬೆಳೀಲಿಕ್ಕೆ ಯಾವುದೂ ತಂತ್ರಜ್ಞಾನ ಬೇಡ. ನೈಸರ್ಗಿಕವಾಗಿ ನೀವು ಹಚ್ಚಿ ಸ್ವಲ್ಪ ಸಣ್ಣ ಪುಟ್ಟ ರೋಗಗಳು ಬರ್ತಾವೆ. ಅದನ್ನು ಬಿಟ್ಟರೆ ದೇವರು ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಯಾವುದೇ ರೋಗದ ಕೊಟ್ಟಿಲ್ಲ. ಇದನ್ನು ಸಹಜವಾಗಿ ರೈತ ಬೆಳಿಬಹುದು. ಇಂಥ ಒಂದು ರೈತರಿಗೆ ಅನುಕೂಲವಾಗಿರ್ತಕ್ಕಂಥ ಈ ಲಿಂಬೆ ಬೆಳೆ ಇನ್ನೂ ಕ್ಷೇತ್ರ ಹೆಚ್ಚಿಗೆ ಆಗಬೇಕು. ಈಗಾಗಲೇ ಏನು ಸಮಸ್ಯೆ ಎದುರಿಸ್ತಕ್ಕಂಥ ರೈತ ಈ ಸಮಸ್ಯೆಯಿಂದ ಹೊರಗೆ ಬರ್ತಕ್ಕಂಥ ನಿಟ್ಟಿನೊಳಗೆ ಆ ಮಂಡಳಿಗೆ ಕೆಲಸ ಮಾಡಲಿಕ್ಕೆ ಹಚ್ಚಬೇಕು. ಯಾಕೆ ಬೇಕಾಗಿತ್ತು ಇಷ್ಟೇ? ನೀವು ಒಂದು 4-5-6 ವಸ್ತು ಸಬ್ಸಿಡಿಗಳು ಕೊಡ್ಬೇಕಾದ್ರೆ ಆಲ್ರೆಡಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅದ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅದ. ಅವ್ರ ಮುಖಾಂತರ ಇಟ್ಟು ರೈತರಿಗೆ ಕೊಟ್ಟರೆ ಮುಗಿದು ಹೋಗ್ತಿತ್ತಲ್ಲ. ಅದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಮಂಡಳಿ ರಚನೆ ಒಳ್ಳೆಯ ಉದ್ದೇಶದಿಂದ ಮಾಡಿರಿ. ಈ ಮಂಡಳಿ ಮಾಡಬೇಕಾದ್ರೆ ಯಶವಂತರಾಯಗೌಡ ಪಾಟೀಲರ ಪಾತ್ರನೂ ಭಾಳ ದೊಡ್ಡದು. ಆ ಮಂಡಳಿ ಇಲ್ಲಿ ಇಂಡಿಗೆ ತರಬೇಕು, ಅದಕ್ಕೆ ಹೆಡ್ ಆಫೀಸ್ ಮಾಡಿಸ್ಬೇಕು, ಮಂಡಳಿ ರಚನೆ ಮಾಡ್ತಕ್ಕಂಥ ಅವ್ರಿಗೆ ನಾವು ರೈತರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀವಿ. ತಂದಾರ, ತಂದ ಬಳಕ ಅದು ಅಸ್ಥಿ ಪಂಜರ ಆಗಿರೋದು. ಅದರಿಂದ ಏನೂ ಇಲ್ಲ. ಅದಕ್ಕೆ ಜೀವ ತುಂಬ್ರಿ, ಕೊಡ್ರಿ ಅನ್ನೋದಾನ. ಖರೀದಿನೇ ಮೇನ್ ಪಾಯಿಂಟ್ ಇಟ್ಕೋರಿ. ನೀವು ಉಳಿದು ಬೇಡ. 150 ವರ್ಷದ ಅನುಭವ ಇರ್ತಕ್ಕಂಥ ಲಿಂಬೆ ಬೆಳೆಗಾರರು, ನಿಮ್ದು ಯಾವುದೂ ಟ್ರೈನಿಂಗ್ಸ್ ಬೇಡ. ನಾವು ಹ್ಯಾಂಗೆ ಬೆಳಿಬೇಕು ಬೆಳಿಬಾರ್ದು ಅನ್ನೋದು ನಾವು ಪರಿಣಿತಿರ್ತೀವಿ. ಬೇಕಂದ್ರೆ ವಿಶ್ವವಿದ್ಯಾನಿಲಯದ ಸ್ಟೂಡೆಂಟ್ಗಳಿಗೆ ಹೇಳ್ತಕ್ಕಂಥ ರೈತರು ನಮ್ಮಲ್ಲಿ ಸಮರ್ಥ ರೈತರಿದ್ದಾರೆ. ಯಾರು ಅಗ್ರಿಕಲ್ಚರ್ ಗ್ರ್ಯಾಜುಯೇಷನ್ ಮಾಡ್ಲಿಕ್ಕೆ ಬರ್ತಾರೆ ಅಂಥವ್ರಿಗೆ ಟ್ರೈನಿಂಗ್ ಕೊಡ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥವ್ರು ನಮ್ಮ ರೈತರು. ನಾವು ಬೆಳೀತಕ್ಕಂಥ ವಿಷಯದೊಳಗೆ ನಮ್ದು ಏನು ಆದರೆ ಮಾರುಕಟ್ಟೆ ವಿಷಯದಲ್ಲಿ ನಾವು ಪೂರ್ತಿ ಜೀರೋ ಇದ್ದೀವಿ. ಮಾರಾಟದ ವಿಷಯದಲ್ಲಿ ನಾವು ಸಂಪೂರ್ಣವಾಗಿ ಹತಾಶರಾಗಿದ್ದೀವಿ. ಮತ್ತು ಇದು ಒಂದು ಸಲ ಇದಕ್ಕೆ ಹಿಂಗೆ ಒಂದು ಬರ್ತದೆ ನೈಸರ್ಗಿಕವಾಗಿ. ನಾ
4 ವರ್ಷಕ್ಕೆ 5 ವರ್ಷಕ್ಕೆ ಒಮ್ಮೊಮ್ಮೆ ಬರಗಾಲ ಬೀಳ್ತದೆ. ಆ ಬರಗಾಲ ಬೀಳ್ಬೇಕಾದ್ರೆ ನಾವು ಹಿಂದಿನ 2 ವರ್ಷದ ಉತ್ಪನ್ನ ಗಿಡ ರಕ್ಷಣೆ ಮಾಡ್ಕೊಳ್ಳೋಕೆ ನಾವು ಖರ್ಚು ಮಾಡಬೇಕು. ನೀರು ಇರೋದಿಲ್ಲ ರೀ, ನೀರು ಹೋಗಿಬಿಡ್ತದೆ. ನಾವು ಎಲ್ಲಿಂದಲೋ ಬಾಡಿಗೆಯಿಂದ ಟ್ಯಾಂಕರ್ ಹಚ್ಚಿ ತಂದು ನೀರು ಉಳಿಸ್ಬೇಕು, ಆ ಗಿಡ ಉಳಿಸ್ಬೇಕು. ಯಾಕಂದ್ರೆ ಬಹುವಾರ್ಷಿಕ ಬೆಳೆ ಇದು. ಅದಕ್ಕೆ ಈ ರೀತಿ ರೈತರಿಗೆ ಮೇಲಿಂದ ಮೇಲೆ ಈ ನಿರ್ವಹಣಾ ವೆಚ್ಚನೂ ಹೆಚ್ಚದ, ಲೇಬರ್ ಪ್ರಾಬ್ಲಮ್ ಅದ, ಅದಕ್ಕಿಂತಲೂ ಹೆಚ್ಚು ಈ ಮಾರ್ಕೆಟಿಂಗ್ ಪ್ರಾಬ್ಲಮ್. ಅದಕ್ಕೆ ಸರ್ಕಾರ ಖರೀದಿಯನ್ನು ಮಂಡಳಿಯ ಮುಖಾಂತರ ಮಾಡಿ ನಾವು ಸಂಪೂರ್ಣ ಖರೀದಿ ಮಾಡುತ್ತೆ ಅನ್ನೋದಿಲ್ಲ, ಅದನ್ನು ಹೇಳ್ತೀನಿ ನಿಮಗೆ. ಇವತ್ತೇನು ಮಾರ್ಕೆಟ್ನಾಗ ಬರ್ತದೆ ಅದ್ರಾಗ ಒಂದು 20% ಖರೀದಿ ಮಾಡಲಿ ಸರ್. ಬರೀ ಮಂಡಳಿಯವರು ಎಂಟ್ರಿ ಹೊಡೆದಾರ ಮಾರ್ಕೆಟ್ನಾಗ ಅಂದ್ರೆ ಒಂದು 10% ರೇಟ್ ಜಂಪ್ ಆಗಿರ್ತದೆ, 500 ರೂಪಾಯಿ ರೇಟ್ ಜಂಪ್ ಆಗ್ತದೆ. ಬೇಕಾದ್ರೆ ನೋಡಲಿ. ಯಾಕಂದರೆ ನಾನು KOF ಅಧ್ಯಕ್ಷನಿದ್ದಾಗ ಹಿಂದೆ ಬೆಳಗಾವಿನಲ್ಲಿ ಸೋಯಾಬೀನ್ ಬಂದಿತ್ತು. NDDBಯಿಂದ ನಾವು ಸಾಲ ತೊಗೊಂಡು KOF ಥ್ರೂ ಏನು ಮಾರ್ಕೆಟ್ನಾಗ ಎಂಟ್ರಿ ಹೊಡೆದೀವಿ, 600-700 ಇದ್ದದ್ದು ಸೋಯಾಬೀನ್ 1000 ಮುಂದೆ ಮಾರಲಿಕ್ಕೆ. ಇದು ಸ್ವತಃ ನನಗೆ ಅನುಭವ ಅದ. ಒಂದು ನಿಗಮದ ಅಧ್ಯಕ್ಷನಾಗಿ ನಾನು ರಾಜ್ಯ ಮಟ್ಟದ ಕೆಲಸ ಮಾಡೀನಿ, ಅಲ್ಲಿ ಪ್ರಯೋಗ ಮಾಡೀನಿ, ಯಶಸ್ವಿಯನ್ನು ಕಂಡೀನಿ. ಆ ರೀತಿ ಸರ್ಕಾರ ಇವತ್ತು ಸರ್ಕಾರದಿಂದ ನೇಮಕವಾಗಿರ್ತಕ್ಕಂಥ ಮಂಡಳಿ ಮುಖಾಂತರ ಖರೀದಿಯನ್ನು ಮುಖ್ಯ ವಿಷಯವಾಗಿ ಮಾಡ್ಕೋಬೇಕಂತಕ್ಕಂಥ ವಿನಂತಿಯನ್ನು ಮಾಡ್ಕೊತೀನಿ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.